ಸರಿ ನಮಗೂ ಟೈಮ್ ಬರುತ್ತೆ, ಆಮೇಲೆ ನಾವು ಹೇಳ್ತೀವಿ. ನಕ್ಕೋ ಅಂತದೇನು ಏನದು ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ಕಾಫಿ ಮಾಡಕ್ಕೆ ಹೋಗಿದ್ದು. ನನಗೆ ಭಯ ಆಗೋಯ್ತು ತಕ್ಷಣಕ್ಕೆ. ಮೆಣಸಿನ್ಕಾಯಿ ಹಾಕಿ ಅದನ್ನು ಪುಡಿ ಮಾಡಿ ದೇವ್ರ ಮುಖಕ್ಕೆ ಹಚ್ತಾರಂತೆ. ನಾನು ಸ್ನಾನ ಮಾಡೋ ಟೈಮಲ್ಲಿ ನನ್ನ ರೂಮಲ್ಲಿ ಸಾಂಗ್ ಓಡ್ತಾ ಇರುತ್ತೆ. ಅಣ್ಣನ ಮುಖ ನೋಡಿದ್ರೆ ನನಗೆ ಬೇಜಾರು ಅನಿಸ್ತಿದೆ. ಇದು ನನ್ನ ಫಸ್ಟ್ ವ್ಲಾಗು. ನಾನು ಹೆಂಗೆ ನನಗೆ ನಾಚಿಕೆ ಇಲ್ವೋ? ಅಲ್ಲ ಹೇಳಿದ್ದು. ಎಲ್ಲಿ ನಿಂತಿದ್ದಾರೆ ನೋಡಿ ಇವರು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಭದ್ರಾವತಿ ಓಡ್ತಾ ಇದ್ದೀವಿ. ಇದು ನನ್ನ ಫಸ್ಟ್ ವ್ಲಾಗು. ನಾನು ಹೆಂಗೆ ಮಾಡೋದಂತನೂ ಗೊತ್ತಿಲ್ಲ. ಏನಾದರೂ ವ್ಲಾಗಲ್ಲಿ ತಪ್ಪಾಗೋದ್ರೆ ಇಲ್ಲ ಮಿಸ್ ಆಗಿ ನಾವೇನೋ ಬೇರೆ ಕ್ಲಿಪ್ಪಿಂಗ್ ಹಾಕಿದರೆ ನಿಜವಾಗ್ಲೂ ಸಾರಿ. ಮತ್ತು ನನ್ನ ವ್ಲಾಗಲ್ಲಿ ಯಾರಿಗೂ ಔಟ್ ಮಾಡೋದು ಮತ್ತೊಂದು ಮಾಡೋದು ಏನೂ ಇರೋಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ, ಯಾರು ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಇನ್ಮೇಲಿಂದ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಾರ್ ಸಿಕ್ಕಾಪಟ್ಟೆ ಗಲೀಜಾಗಿತ್ತು, ಅದಕ್ಕೋಸ್ಕರ ವಾಶ್ ಮಾಡಿಸೋಣ ಅಂತ ತೊಗೊಂಬಂದೆ. ವಾಶ್ ಮಾಡಿಸಾದ್ಮೇಲೆ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು ನೀಟಾಗಿ. ನನಗೆ ಕಾರ್ ನೀಟಾಗಿರಬೇಕು, ನೀಟಾಗಿ ಕಾಣಿಸ್ತಿತ್ತು. ಕಾರ್ ವಾಶ್ ಆಯಿತು, ನೀಟಾಗಿ ಕಾಣಿಸ್ತಿದೆ. ನನಗೆ ಕಾರು ವಾಶ್ ಆಗಿದ್ರೆ ಮಾತ್ರ ನಾನು ಕಾರ್ ಓಡಾಡ್ತಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ. ಇಲ್ಲಾಂದರೆ ನನಗೊಂಥರ ಇರಿಟೇಷನ್ ಅನಿಸ್ತಾ ಇರುತ್ತೆ. ಕಾರ್ ಓಡೇನೂ ಅಷ್ಟೇ ನೀಟಾಗಿರಬೇಕು ನನಗೆ. ಇವಾಗ ಕಾರ್ ವಾಶ್ ಮಾಡಿಸ್ಕೊಂಡು ಇನ್ನೊಬ್ಬರು ನಮ್ಮ ಜೊತೆ ಸ್ಪೆಷಲ್ ಇವತ್ತಿಂದ ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರು ನಿಮಗೆ ಗೊತ್ತಾಗುತ್ತೆ ನನ್ನ ಬ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಯಾರ್ಯಾರು ಅಂತ. ಹಾಯ್ ಅಂತೇಳು. ನಮಸ್ಕಾರ. ಸುಹಾಸ್ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಒಂದು 11 ಇಯರ್ಸ್ ಆಯಿತು ನಮ್ಮಿಬ್ಬರು ಫ್ರೆಂಡ್ಶಿಪ್ಪು. 11-12 ಇಯರ್ಸ್ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು. ಇವತ್ತು ನಾನು ಅವನು ಮತ್ತು ಇನ್ನೊಬ್ಬರು ಜಾಯ್ನ್ ಆಗ್ತಾರೆ, ನಮ್ಮ ಹೀರೋ ಸಾಹೇಬ್ರು. ಆಮೇಲೆ ತೋರಿಸ್ತೀವಿ ಹೆಂಗೆ ಬರ್ತಾರೆ ಅಂತ. ಅವ್ನಿಗೆ ಆಲ್ರೆಡಿ ಕಾಲ್ ಮಾಡಿದ್ದೀನಿ ನಾನು. ಇವತ್ತಿಂದ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಸ್ವಲ್ಪ ನಡ್ಕೊಂಬರೋ ಟೈಮಲ್ಲಿ ಕರೆಕ್ಟಾಗಿ ಬಾ ಅಂತ ಹೇಳಿದ್ದೀನಿ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ದ. ಇವಾಗ ಅವನು ಬರ್ತಾನೆ. ಏರಿಯಾ ಏನಾದರೂ ಚೇಂಜ್ ಮಾಡ್ತೀನಿ ಅಂದರೆ ಅದು ಒಂದೇ ರೀಸನ್ಗೆ, ಟ್ರಾಫಿಕ್ಕು. ನಾನಿರೋದು ಹೆಬ್ಬಾಳ ಸೈಡು. ಯಾವಾಗಲೂ ಅಷ್ಟೇ, ನೀವು ನೈಟ್ ಆದರೂ ಬನ್ನಿ, ಬೆಳಗ್ಗೆ ಆದರೂ ಬನ್ನಿ, ಮಧ್ಯಾಹ್ನ ಆದರೂ ಬನ್ನಿ, ಯಾವಾಗಲೂ ಟ್ರಾಫಿಕ್ ಇರುತ್ತೆ. ನೋಡಿ ಎಲ್ಲಿ ಗಂಟ ಟ್ರಾಫಿಕ್ ಇದೆ ನೀವೇ ನೋಡ್ಬೋದು. ನೋಡಿ ಮೇಲೆ ನೋಡಿ, ಅಲ್ಲೂ ಟ್ರಾಫಿಕ್ ಇದೆ, ಇಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬೇಜಾರು ಅನಿಸುತ್ತೆ. ಆದರೆ ನನ್ನ ಫ್ರೆಂಡ್ಸು ಏರಿಯಾ ಬಿಟ್ಟು ನನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ. ನಾನು ನಾಗರಬಾವಿ ಅಲ್ಲೆಲ್ಲರೂ ಹೋಗೋಣ ಅಂತ ನಮ್ಮ ಹೀರೋ ಸಾಹೇಬ್ರಿಗೆ ವೆಯ್ಟಿಂಗು. ಪಾಲೇಜಿ ಫ್ಯಾಕ್ಟ್ರಿ ಹತ್ರ ಬಾ ಅಂತ. 13 ನಿಮಿಷ ಅಂತ ಇನ್ನೂ ಅವ್ನು ಬರೋದಿಲ್ಗೆ. ಬ್ಯಾಗ್ ಬೇರೆ ಮರ್ತೋಗಿದ್ದಾನೆ ಮನೇಲಿ. ತಿರ್ಗಾ ಹೋಗ್ಬಿಟ್ಟು ಬ್ಯಾಗ್ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ. ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಹೀರೋ ಸಾಹೇಬ್ರು ಇವರು ಕಾರ್ನ ಕಳಿಸ್ದ ಡ್ರಾಪ್ ಹಾಕ್ಸ್ಕೊಂಡು. ಇವಾಗ ನಮ್ಮ ಜೊತೆ ಜರ್ನಿ ಮಾಡ್ತಾರೆ. ಹಾಯ್ ಅಂತ ಹೇಳು. ಯಶವಂತ್ ಅಂತ ಇವ್ರು ನನ್ನ ಫ್ರೆಂಡು. ಒಂದು 10 ಇಯರ್ಸಿಂದ ನಾವಿಬ್ಬರು ಪರಿಚಯ ಅಲ್ಲ. 10 ಇಯರ್ಸ್ ಆಯ್ತಾ ನಮ್ಮಿಬ್ಬರದು ಫ್ರೆಂಡ್ಶಿಪ್ಪು. ನೋಡಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಇವಾಗ ಹೀರೋ ಸಾಹೇಬ್ರು ಬಂದರು, ಹೊಡ್ತಾ ಇದ್ದೀವಿ. ನೋಡಿ ಇಲ್ಲಿ ನಮಗೋಸ್ಕರ ಒಂದು ಫಂಕ್ಷನಲ್ಲಿ ಇದ್ದವನು. ಅಂದರೆ ಅವರ ಚಿಕ್ಕಮ್ಮನ ಮನೆ ಗುರುಪ್ರವೇಶ ಇತ್ತು. ಅಲ್ಲಿಂದ ನಮಗೋಸ್ಕರ ಊಟ ಬೇರೆ ಎತ್ಕೊಂಬಂದಿದ್ದಾನೆ. ಏನೇನು ತೊಗೊಂಬಂದು? ಪಲಾವು, ಪನ್ನೀರ್ ಗೊಜ್ಜು, ಆಮೇಲೆ ಆಲೂ ಕಬಾಬ್. ಆಲೂ ಕಬಾಬ್ ತೊಗೊಂಬಂದಿದ್ದಾರೆ. ಅದಕ್ಕೆ ಇವನು ಒಂದು ಪೀಸ್ ಎತ್ಕೋ, ತಿನ್ಕೊಂಡು ಆಮೇಲೆ ಹೋಗ್ಬಿಡೋಣ ಹಂಗೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವಾಗ ತಿಂದು ಇಲ್ಲಿಂದ ಹೊಡ್ತೀವಿ. ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್ ಪ್ರತಿಯೊಬ್ಬರು ವ್ಲಾಗ್ ಮಾಡು ಅಂತ ಹೇಳ್ತಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ನಾನು ಮಾತಾಡ್ತೀನಿ, ಅಂದರೆ ನಾನು ಯಾವಾಗಲೂ ನಗ್ತಾ ಇರ್ತೀನಿ, ಎಲ್ಲರ ಜೊತೆ ಖುಷಿಯಾಗಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವಾಗ ಇವ್ರನ್ನೇ ಕೇಳೋಣ ಏನಕ್ಕೆ ಅಂತ. ಸುವಾಸ ಕೇಳ್ಬಿಡೋಣ ಫಸ್ಟ್. ಯಾಕಂದರೆ ಯಶವಂತಕ್ಕೆ ಸ್ವಲ್ಪ ನಾಚಿಕೆ ಮಾತಾಡೋಕ್ಕೆ. ಅದಕ್ಕೆ ಸುವಾಸ ಕೇಳೋಣ ಏನಕ್ಕೆ. ನನಗೆ ನಾಚಿಕೆ ಇಲ್ವೋ? ಅಲ್ಲ ಹೇಳಿದ್ದು. ಯಾಕೆ ಅಂದರೆ ಜನ ಥಿಯೇಟ್ರಿಗೆ ಬಂದು ಪಿಕ್ಚರು ನೋಡ್ತಾ ಇಲ್ಲ, ಫೋನಲ್ಲಿ ಕುತ್ಕೊಂಡು ಬ್ಲಾಗನ್ನು ನೋಡಲಿ ಅಂತ ಹೇಳಿದ್ವಿ. ಅಂದರೆ ನಿಮ್ಗೆಲ್ಲರೂ ಗೊತ್ತಿರೋಂಗೆ ಇವಾಗ ಎಲ್ಲರೂ ಫೋನ್ಗೆ ಅಡಿಕ್ಟ್ ಆಗಿರೋದ್ರಿಂದ ಅವನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದ್ರಲ್ಲಿ ಕೂಡ ನನ್ನ ನೋಡ್ತಾರೆ ಅಂತ ಅವನಂದ. ಮತ್ತು ಯಶವಂತ ಕೇಳೋಣ ಏನು ಹೇಳ್ತಾರೆ ಅಂತ. ಇವಾಗ ನಾವೇ ಬೇರೆಯವ್ರ ವ್ಲಾಗ್ ಎಲ್ಲ ನೋಡ್ತಾ ಇರ್ತೀವಿ. ಈಗ ನಮ್ಮ ಜೊತೆಲಿ ಇರೋ ನೀನೊಂದು ವ್ಲಾಗ್ ಮಾಡು, ಡೈಲಿ ಅಪ್ಲೋಡ್ ಮಾಡು. ಸೊ ಈಗ ನೀವು ಮಾತಾಡೋದು ಚೆನ್ನಾಗಿ ಮಾತಾಡ್ತೀವಿ, ಅದು ಜನರಿಗೂ ಗೊತ್ತಾಗುತ್ತೆ. ಸೊ ರಕ್ಷಕ್ ಏನೇನು ಮಾಡ್ತವ್ರೆ, ಅವ್ರಿಗೆ ಎಲ್ಲ ಅವ್ರ ಫ್ರೆಂಡ್ಸ್ ಯಾರು, ನೆಕ್ಸ್ಟ್ ಏನೇನು ಮಾಡ್ತಿರ್ತಾರೆ, ಪ್ರತಿಯೊಂದು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ನಮಗೂ ನೋಡೋಕೆ ಚೆನ್ನಾಗಿರುತ್ತೆ ಅದು. ನಮ್ಮ ಫ್ರೆಂಡ್ ವ್ಲಾಗ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಯಶಸ್ವಿ ಯಾಕ ಇವತ್ತು ನಾವು ಇವರೆಲ್ಲ ಭದ್ರಾವತಿಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತೀವಿ. ಬರ್ತೀನಿ. ಇವಾಗ ನಾನು ಕಾರ್ ಚೇಂಜ್ ಮಾಡಿದೆ. ನನ್ನ ಕಾರಿಂದ ನಾನು ಅಕ್ಕನ ಕಾರಿಗೆ ಬಂದೆ.
ಅಕ್ಕನ ಕಾರಲ್ಲಿ ಫುಲ್ ಹೌಸ್ಫುಲ್ ಆಗಿ ಹೋಗಿದೆ ಎಲ್ಲರೂ. ಅಕ್ಕ ಇವತ್ತಿನ ನಾನು ವ್ಲಾಗ್ ಶುರು ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ಫಸ್ಟ್ ವ್ಲಾಗು. ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಎಲ್ಲರೂ ನೋಡಿರ್ತೀರ ಯಶಸ್ವಿನಿ ಅಕ್ಕನ ಇನ್ಸ್ಟಾಗ್ರಾಮಲ್ಲಿ, ರೀಲ್ಸಲ್ಲಿ, ಮತ್ತೊಂದು ಕಡೆ ಎಲ್ಲ ಫುಲ್ಲು ಎಲ್ಲ ಕಡೆ ಹುಡುಗರೆಲ್ಲ ಹಾಕೊಂಡು ಸಕ್ಕದಾಗ ಓಡಾಡ್ತಾ ಇರ್ತಾರೆ. ಹೆಂಗಿತ್ತು ನಾನಿಲ್ದೆ ಜರ್ನಿ? ನಾನಿಲ್ದೆ ಜರ್ನಿ ಹೆಂಗಿತ್ತು? ಯಾಕೆ ಇಷ್ಟು ಲೇಟಾಗಿ ಬಂದ್ರಿ? ಡೀಸೆಲ್ ಹಾಕ್ಸಿದ್ರಾ? ನಾನು ಎಷ್ಟಾಕಿದ್ದೆ ದುಡ್ಡು? ಎಷ್ಟಾಕಿದ್ದೆ ನಾನು ದುಡ್ಡು? ಹಾಕ್ಸಿದ್ರೆ ಕರೆಕ್ಟಾಗಿ ಅಪ್ಲೈ ಮಾಡ್ತೀವಲ್ಲ ಅಣ್ಣ, ಕಬಾಬು, ಲಾಲಿಪಾಪು ಅದೇನೋ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಕರ್ಡ್ ರೈಸ್ ಇರಲಿಲ್ಲ, ಇನ್ನು ದಾಲ್ ಕಿಚಡಿ ಆರ್ಡ್ರ್ ಮಾಡಿದೆ ಇವನು ಸುಹಾಸು. ಅವಣ್ಣ ಏನೇ ಬಂದ್ರು ಏನೇ ಕೇಳಿದ್ರು ನಕ್ಕೋ ಅಂತದೇನೋ ಏನದು ಹೇಳೋ, ಒಂದ್ಸಲಿ ಹೇಳೋ. ನಕ್ಕೋ ಏನೇನು ತಿಂದ್ವಿ ಅಂತ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಲಾಲಿಪಾಪು, ಬಿರಿಯಾನಿ, ಶವರ್ಮ ಅಷ್ಟೇ. ಇವಾಗ ಎಲ್ಲರೂ ಹೊರಟಿದ್ದೀವಿ, ಈಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 3 hours ಆಗ್ಬೋದು ಭದ್ರಾವತಿ ರೀಚ್ ಆಗೋದು. ರೀಚ್ ಆಗೋ ಮಧ್ಯದಲ್ಲಿ ಟೀ ಬ್ರೇಕು ಮತ್ತೊಂದು ಎಲ್ಲದಕ್ಕೂ ನಿಲ್ಲಿಸ್ತೀವಿ. ಅಲ್ಲಿತ್ತು ಇದು ನನ್ನ ಕಾರು. ಈ ಕಾರಲ್ಲಿ ಬರ್ತೀನಿ ಅಂದರೆ ಇವ್ರು ಯಾರು ಹತ್ತಿಸ್ಕೊತಾನೆ ಇಲ್ಲ ನನ್ನ. ಅದು ಅಕ್ಕನ ಕಾರಲ್ಲಿ ಹೋಗು ಅಂತ ಹೇಳ್ತಿದ್ದಾರೆ. ಮಕ್ಕಳು ಇವ್ರಿಗೆ ಫುಲ್ಲು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫುಲ್ ಸ್ಪೀಡಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಇವರು ಕೂಡ ಅದರಲ್ಲಿ ಬೇಡ ಅವ್ರ ಕಾರಲ್ಲಿ ಹೋಗು, ಆರಾಮಾಗಿ ಅವ್ರ ಜೊತೆ ಬರಲಿ. ನಾವು ಸಪ್ರೇಟಾಗಿ ಇಬ್ರು ಕಷ್ಟ ಸುಖ ತುಂಬ ಇದೆ, ಮಾತಾಡ್ಕೊಂಡು ಬರ್ತೀವಿ. ಸರಿ ನಮಗೂ ಟೈಮ್ ಬರುತ್ತೆ, ಆಮೇಲೆ ನಾವು ಹೇಳ್ತೀವಿ. ಇವಾಗ ಮದುವೆಗೆ ರೆಡಿ ಆದೆ. ನಾನು ರೆಸಾರ್ಟಿಗೆ ಬರೋಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು, ಅದಕ್ಕೋಸ್ಕರ ನಾನೇನು ಟೂರ್ ಮಾಡೋಕ್ಕಾಗಿಲ್ಲ, ಅಂದರೆ ತೋರ್ಸೋಕ್ಕಾಗಿಲ್ಲ ನಿಮಗೇನು. ನಾಳೆ ಬೆಳಗ್ಗೆ ರೂಮ್ ಟೂರ್ ಆಗಿರ್ಬೋದು, ಆಚೆ ಪ್ರತಿಯೊಂದು ಎಲ್ಲ ತೋರಿಸ್ತೀನಿ. ಸಕ್ಕತ್ತಾಗಿದೆ ಮಾತ್ರ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಇಷ್ಟ ಆಯಿತು ತಾನೇ? ಸೂಪರ್, ಸಕ್ಕತ್ತಾಗಿದೆ. ಇವಾಗ ರೆಡಿ ಆಗಿದ್ದೀವಿ. ಇದು ನೈಟ್ ಟೈಮಲ್ಲಿ, ಅಂದರೆ ಏನೂ ಕಾಣಿಸಲ್ಲ, ಬರೀ ಲೈಟಿಂಗ್ಸ್ ಮಾತ್ರ ಇದೆ. ಸಕ್ಕತ್ತಾಗಿದೆ ರೆಸಾರ್ಟ್ ಮಾತ್ರ. ರೂಮ್ಸ್ ಎಲ್ಲ ಸ್ಪೇಷಿಯಸ್ ಸೂಪರ್ ಆಗಿದೆ. ನಾನು ಭದ್ರಾವತಿಗೆ ಬಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ, ಅಂದರೆ ಪರ್ಸ್ನಲ್ IB ಇದೆ. ಇವತ್ತು ಇಲ್ಲಿ ಸ್ಟೇ ಆಗೋಣ ಅಂತ ಅನ್ನಿಸ್ತು. 3 ಜನನೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು. ಯಾವ ಟೈಮಲ್ಲೂ ಕೂಡ ಬಂದಿದ್ದು ಲೇಟ್, ಇವನು ರೆಡಿ ಆಗೋದು ಲೇಟು, ಯಾವಾಗಲೂ ಲೇಟು. ನಾವೇ ಲೇಟು ಅಂದ್ಕೊಂಡ್ವಿ ಫಂಕ್ಷನ್ಗೆ, ನಾವಿನ್ನೂ ಇವಾಗ ಬೇರೆ ಹೋಗ್ತಾ ಇದ್ದೀವಿ. 10 ಗಂಟೆ ಇನ್ನೇನು ಹತ್ತತ್ರ. ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ. ಎಲ್ಲರೂ ಹೆಂಗಾಗ್ಬಿಟ್ಟಿದ್ದಾರೆ, ರೆಡಿ ಆಗಿಬಿಟ್ಟಿದ್ದಾರೆ ಫುಲ್ ಲೇಡೀಸ್ ಎಲ್ಲ. ಇಲ್ಲಿ ನೋಡಿ ಎಲ್ಲಿ ನಿಂತಿದ್ದಾರೆ ನೋಡಿ ಇವರು. ನಾವು ಹಿಂಗೆ ಕೂತಿದ್ದೀವಿ, ಎಲ್ಲ ಹಿಂಗೆ ನಿಂತಿದ್ದಾರೆ, ಇಲ್ಲೆಲ್ಲ ರೆಡಿ ಆಗಿದ್ದಾರೆ. ಅಪ್ಪ ಏನು ಜಾಗ ಇಲ್ಲ ಅಂದರೆ ಹಿಂಗೂ ನಿಂತ್ಕೊತೀರಾ? ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಟಯರ್ಡ್ ಅಂತ ಅನ್ನಿಸ್ತು. ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ಟೀ ಬ್ರೇಕು, ಊಟ ತಿಂದ್ಕೊಂಡು ಕಾರಲ್ಲಿ ಬರ್ತಾ ಸಾಂಗು ಮಜಾ ಮಾಡ್ಕೊಂಡ್ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವೆಲ್ಲ ಇಷ್ಟಪಟ್ಟಿದ್ದೀರ ಅಂತ ಅಂದ್ಕೊಳ್ತೀನಿ. ಅದೇ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ತಕ್ಷಣಕ್ಕೆ ಮೊಬೈಲ್ ಎತ್ಕೊಂಡು ಈ ಥರ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಾ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಡೇ 2 ಆಫ್ ಶಿವಮೊಗ್ಗ. ಇವತ್ತು ನಾವು ಶಿವಮೊಗ್ಗ ಭದ್ರಾವತಿಲಿದ್ದೀವಿ. ನೆನ್ನೆ ನೈಟು ಬರೋದು ನಾವು ತುಂಬ ಲೇಟ್ ಆಗೋಯಿತು. ನಾವಿರೋ ಜಾಗ ಮತ್ತು ರೂಮು ಯಾವುದು ತೋರ್ಸೋಕ್ಕಾಗಿಲ್ಲ ನಿಮಗೆ. ಇವತ್ತು ಅದನ್ನೆಲ್ಲ ತೋರಿಸ್ತೀವಿ. ಮತ್ತು ಇವತ್ತು ಶಿವಮೊಗ್ಗದಿಂದ ಬೆಂಗಳೂರು ವಾಪಸ್ ಹೊರಡ್ತಾ ಇದ್ದೀವಿ. ಮಧ್ಯದಲ್ಲಿ ಏನೇನು ನಡೆಯುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಇವತ್ತು ಕೂಡ ಎಲ್ಲ ತೋರಿಸ್ತೀವಿ. ಜಾಗ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಗ್ರೀನ್ರಿ ಅಂದರೆ ತುಂಬ ಇಷ್ಟ. ನೀವೇ ನೋಡ್ಬೋದು ಎಕ್ಸ್ಟೀರಿಯರ್ ಎಲ್ಲ ಹೇಗಿದೆ ಅಂತ. ಆಚೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕೂತ್ಕೊಳ್ಳೋ ಸ್ಪೇಸ್ ಆಗಿರ್ಬೋದು. ನನಗೆ ಮೇಯ್ನ್ಲಿ ಈ ಸ್ಪೇಸ್ ತುಂಬ ಇಷ್ಟ ಆಯಿತು. ರೂಮ್ಸು ಅಷ್ಟೇ ತುಂಬ ಸ್ಪೇಷಿಯಸ್ಸು. ಒಂದು 7 to 6 ರೂಮ್ಸನ್ನು ನಾವು ಬುಕ್ ಮಾಡಿದ್ವಿ. ನನಗೆ ಎಲ್ಲ ಸಕ್ಕತ್ತಾಗಿ ಇಷ್ಟ ಆಯಿತು. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ಜಾಗ ಇದು. ಬೆಳಿಗ್ಗೆ ಬಂದು ಮಾಡ್ಬೋದಾಗಿತ್ತು. ಏನೋ ಕುಡಿತಾ ಇದೆಯಾ? ಇವನು ಕಾಫಿ ಕುಡಿಯೋಣ ಅಂತ ಕರೆದ. ನನಗೆ ಗೊತ್ತು ಆ ಕಾಫಿ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ನಿಮಗೂ ತೋರಿಸ್ತೀನಿ, ಒಂದು ನಿಮಿಷ ಇರಿ. ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ಕಾಫಿ ಮಾಡೋಕ್ಕೆ ಹೋಗಿದ್ದ. ನೋಡಿ ಚೆಲ್ಲೋಗಿದ್ದಾನೆ. ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಕಾಫಿ ಮಾತ್ರ.
ಅಷ್ಟು ಚೆಲ್ಲೋಗಿದೆ. ಇವನು ಎಷ್ಟು ಕುಡಿತಿದ್ದಾನೆ ಅಂತ ಗೊತ್ತಿಲ್ಲ. ಕಾಫಿ ಕಲರ್ ನೋಡಿ ನೋಡಿ ಕಾಫಿ ಕಲರ್ ಹೆಂಗಿದೆ, ಪಾನ್ಕ ಇದ್ದಂಗಿದೆ. ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇದೇ ದೇವಸ್ಥಾನ ನೋಡ್ಬೋದು, ಸಕ್ಕತ್ತಾಗಿದೆ. ಇವಾಗ ಭಕ್ತಂಗಿರಿಯ ದೇವಸ್ಥಾನಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ಪವರ್ಫುಲ್ ಅಂತೆ. ಅಂದರೆ ಇದು ನಿನ್ನೆ ನಾನು ಸಂತೋಷಣ್ಣನ ಭೇಟಿ ಮಾಡಿದಾಗ ಅವರು ಕೂಡ ಹೇಳಿದ್ರು, ನಮ್ಗೆ ಏನೇ ದೃಷ್ಟಿ ಆಗಿದ್ರು ಇಲ್ಲಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಪುಡಿ ಮಾಡಿ ದೇವ್ರ ಮುಖಕ್ಕೆ ಹಚ್ತಾರಂತೆ. ಅಂದರೆ ಅದು ದೃಷ್ಟಿಯೆಲ್ಲ ಹೋಗುತ್ತೆ ಅಂತ, ಕೆಟ್ಟ ದೃಷ್ಟಿ ಆಗಿರ್ಬೋದು, ಜನರ ದೃಷ್ಟಿ ಆಗಿರ್ಬೋದು, ಪ್ರತಿಯೊಬ್ಬರದ್ದು ದೃಷ್ಟಿ ಹೋಗುತ್ತೆ ಅಂತ. ಅದಕ್ಕೆ ನಮ್ಮ ಜೊತೆ ಒಬ್ರು ಅಣ್ಣ, ಅಂದರೆ ನಾನು ಮೀಟ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ ಅವ್ರ ಜೊತೆ. ಅಣ್ಣ ಇದ್ರ ಬಗ್ಗೆ, ಅದೇ ಈ ದೇವಸ್ಥಾನದ ಬಗ್ಗೆ ನಿಮ್ಗೇನು ಅನ್ಸಿದೆ? ಕಸ್ಟಮರ್ ನಮಗೆ ಏನು ಹೇಳ್ತಾರೆ ಅಂದರೆ, ದೇವಸ್ಥಾನಕ್ಕೆ ಬಂದಾಗಿಂದ 3 ಅಮಾವಾಸ್ಯೆ ಕರೆಕ್ಟಾಗಿ ಇಲ್ಲಿ ನಡ್ಕೊಂಡ್ರೆ ನಮಗೆ ಕಷ್ಟ ಎಲ್ಲ ಪರಿಹಾರ ಆಗಿ ನಾವು ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ. ದೇವಸ್ಥಾನ ದರ್ಶನ ಮಾಡಿಕೊಂಡು ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು, ಇದೆಲ್ಲ ನೋಡಿದ್ವಿ. ಅಂದರೆ ಇನ್ನು ಕೆಲಸ ನಡೀತಾ ಇತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಈ ದೇವಸ್ಥಾನಕ್ಕೆ ಬರ್ತೀನಿ, ಗುರುಗಳ ಹತ್ರ ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಭದ್ರಾವತಿ ಅವ್ರಿಗೆ, ತುಂಬ ಪ್ರೀತಿ ಕೊಟ್ರಿ. ಅದೇನೋ ಗೊತ್ತಿಲ್ಲ ನನಗೆ, ಭದ್ರಾವತಿ ಅಂದರೆ 2 ಸಲ ಬಂದಾಗೂ ಗ್ರ್ಯಾಂಡ್ ವೆಲ್ಕಮ್. ಫಸ್ಟ್ ಟೈಮು ಕ್ರಾಂತಿ ಪ್ರಮೋಷನ್ಗೆ ಬಂದಿದ್ವಿ, ಒಂದು 5,000 to 6,000 ಜನ ಸೇರಿದ್ರು. ಅದಾದಮೇಲೆ ಇವಾಗ ಮದುವೆಗಂತ ಬಂದ್ವಿ. ಮದುವೆನೇ ಈವೆಂಟ್ ಥರ ಇತ್ತು, ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ರು. ಪ್ರತಿಯೊಬ್ಬರು ಥ್ಯಾಂಕ್. ಅಕ್ಕ ಇಲ್ಲಿ ಸೈಡಲ್ಲಿ ಏನೂ ಇಲ್ಲ ತಾನೇ? ನಾವು ಬ್ಯಾಕ್ ಗೇಟಿಂದ ಹೋಗಿದ್ದು, ಅದಕ್ಕೋಸ್ಕರ ಇಷ್ಟು ಸಕ್ಕದಾಗಿ ಕಾಣಿಸ್ತಾ ಇತ್ತು. ನನಗೆ ಟ್ರಾವೆಲಿಂಗ್ ಟೈಮಲ್ಲಿ ಅದು ಎಲ್ಲೇ ಹೋಗಿ, ಬೆಂಗಳೂರಾಗಲಿ ಆಚೆ ಆಗಲಿ, ನಾನು ಟ್ರಾವೆಲ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಕನ್ನಡ ಸಾಂಗ್ ಕೇಳಿದ್ರೆ ಸಿಕ್ಕಾಪಟ್ಟೆ ನೆಮ್ಮದಿ. ಇಲ್ಲ ಅಂತ ಹೇಳಿದ್ರೆ ನನಗೆ ಜೋಶ್ ಇರಲ್ಲ, ಒಂಥರ ಯಾವುದೇ ಕೆಲಸ ಮಾಡಬೇಕು. ನಾನು ಸಾಂಗ್ಸ್ ಕೇಳ್ಕೊಂಡು ಎಲ್ಲೇ ಹೋದ್ರೆ, ನಾನು ಸ್ನಾನ ಮಾಡೋ ಟೈಮಲ್ಲಿ ನನ್ನ ರೂಮಲ್ಲಿ ಸಾಂಗ್ ಓಡ್ತಾ ಇರುತ್ತೆ, ನಾನು ಕಾರಲ್ಲಿ ಇದ್ದಾಗಲೂ ಸಾಂಗ್ ಓಡ್ತಾ ಇರುತ್ತೆ, ನಾನು ಸುಮ್ಮನೆ ಕೂತಿದ್ದಾಗಲೂ ಸಾಂಗ್ ಆಡ್ತಾ ಇರ್ತೀನಿ. ಆ ಥರ ನನಗೆ ಕನ್ನಡ ಸಾಂಗ್ಸ್ ಸ್ಪೆಸಿಫಿಕ್ಕಾಗಿ, ಬೇರೆ ಯಾವ ಸಾಂಗ್ಸ್ ನನಗೆ ಇಷ್ಟ ಇಲ್ಲ. ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಸುಹಾಸ್ ಹೇಳ್ತಿದ್ದ, ಲಾಸ್ಟ್ ಟೈಮು ಬಂದಾಗ ನಾವು ಕ್ರಾಂತಿ ಪ್ರಮೋಷನ್ ಅಂತ ಬಂದಾಗ ಬಾ ಇಲ್ಲಿ ಹೋಗೋಣ ಅಂತ ಹೇಳ್ತಿದ್ದ. ಆದರೆ ಇವತ್ತು ಇಲ್ಲಿಗೆ ಬಂದ್ವಿ, ದೇವಸ್ಥಾನನೇ ಕ್ಲೋಸ್ ಆಗೋಗಿದೆ. ಬೇಜಾರಾಯಿತು. ಆದರೆ ಸಕ್ಕತ್ತಾಗಿದೆ. ಇಲ್ಲಿಂದ ನೋಡ್ತಿದ್ರೇ ಸೂಪರ್ ಆಗಿದೆ. ರೋಡ್ ಹೋಗ್ಬೇಕಂದ್ರೆ ತುಂಬ ಆಸೆ ಇತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಮಾಡ್ತೀವಿ. ಇಂಥ ದೇವಸ್ಥಾನ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲ 2 ದಿನ ಜರ್ನಿ ಮಾಡಿದ್ದೀವಿ, ಫುಲ್ ಸುಸ್ತಾಗಿ ಹೋಗಿದೆ. ನಾನು ಡ್ರೈವಿಂಗ್ ಮಾಡಲ್ಲ, ಇವನು ಮಾಡಲ್ಲ, ಇಬ್ರಿಗೂ ಮಾಡಕ್ ಬಂದ್ರು ಮಾಡಲ್ಲ. ನೀನೇ ಡ್ರೈವಿಂಗ್ ಮಾಡ್ಬೇಕಷ್ಟೇ. ನಮಗೆ ನೀನೊಬ್ಬ ರಕ್ಷ ಇದ್ದಂಗೆ ನೀನೇ ಓಡಿಸ್ಬೇಕು. ಅಯ್ಯೋ ಪಕ್ಕದಾಗಿತ್ತು. ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ. ನೀವೇನಪ್ಪ ಕೂತ್ಕೊಂಡು ಎಂಜಾಯ್ ಮಾಡಕ್ ನೀವೇ ಬೇಕಾ? ಓಡಿಸಿ ಯಾರನ್ನ ಬಂದಿವ? ಇಲ್ಲ 5 ಅವರ್ ಜರ್ನಿ. ಸ್ವಲ್ಪ ಅವಾಗ ಕಾಮಿಡಿ ಮಾಡ್ತಿರ್ತಾನೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಜೊತೆ ಎಲ್ಲ ತುಂಬಾ ಕ್ಲೋಸ್ ಅಲ್ವಾ, ಅದಕ್ಕೆ ಈ ತರ ಮಾತಾಡೋದು. ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ ಹುಡುಗ. ಅವನ ಹೆಸರು ಗೊಂತರ್ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೆಸರು ಗೊಂತರ್ ಅಂತ. ಗೊಂತರ್. ಅಣ್ಣನ ಮುಖ ನೋಡಿದ್ರೆ ನಂಗೆ ಬೇಜಾರು ಅನಿಸ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ನೈಟ್ ಹ್ಯಾಂಗ್ ಓವರ್ ಇಂದ ಹಂಗೆ ಯಾರು ತಲೆಗೆ ಹೊಡೆದ್ಬಿಟ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ತಲೆಗೆ ಹೊಡೆದ್ಬಿಟ್ರು, ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಹೊಸ ಗ್ಲಾಸ್ ಇದು ನೋಡಿ, ಚೆನ್ನಾಗಿದೆ. ನೋಡಿ, ಇದು ಒಂದು ಗ್ಲಾಸ್ ಇದೆ, ಒಂದಕ್ಕಿಲ್ಲ. ಟ್ರೆಂಡಿಂಗ್ ಇದೆ ಇವತ್ತಂತ. ಇದು ನೋಡ್ಸೋಣ ತುಂಬ ಆಸೆ, ಆದರೆ ಪರ್ಮಿಷನ್ ಕೊಡ್ತಾಯಿಲ್ಲ ಓಡ್ಸೋಕ್ಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದಕ್ಕೆ ಇವರೇ ಓಡಿಸ್ತಾರೆ, ನಾವು ಇಲ್ಲೇ ಕೂತ್ಕೊಂಡು ಹೋಗೋಣ. ಬೇಗ ತಪ್ಪ ಗಾಡಿ. ಇವಾಗ ನಮ್ಮ ರೆಸಾರ್ಟ್ಗೆ ಬಾಯ್ ಹೇಳಿ ಹೊರಡೋವಂಥ ಟೈಮು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದ್ದಿದ್ದು ಸ್ವಲ್ಪ ಟೈಮ್ ಆದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀಟಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು. ಮತ್ತು ನಾವೇನಾದರೂ ಕೇಳಿದ ತಕ್ಷಣ ರೂಮ್ ಸರ್ವಿಸ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋರು. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ನಾವು ನಡ್ಕೊಂಬಂದ್ವಿ. ಇವರೆಲ್ಲ ನೋಡಿ ಆರಾಮಾಗಿ ಲಗೇಜ್ ಹಾಕ್ಕೊಂಡು ಇವರು ಗಾಡೀಲಿ ಬಂದರು. ಬಗಿ
ಡೀಸೆಲ್ ಹಾಕ್ಸ್ಬೇಕು ಅಂತ ಗಾಡಿ ನಿಲ್ಸಿದ್ವಿ. ಡೀಸೆಲ್ ಹಾಕ್ಸ್ಕೊಂಡಾದ್ಮೇಲೆ ಸುಹಾಸ್ ಫುಲ್ ಟಯರ್ಡ್ ಆಗಿದ್ದ. ಅದಕ್ಕೋಸ್ಕರ ಯಶವಂತ್ ಹೇಳಿದ್ದು ಗಾಡಿ ಓಡಿಸೋ ನೀನು ಅಂತ. ಸರಿ ಅಂದ್ಬಿಟ್ಟು ಸೀಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಅಣ್ಣ ಕೂತ್ಕೊಂಡಾದ್ಮೇಲೆ ಏನು ಹೇಳಬೇಕು, ಹ್ಯಾಂಡ್ ಬ್ರೇಕೆ ಕಾಣಿಸ್ತಾ ಇಲ್ಲ ಗಾಡೀಲಿ ಅಂತ ಹೇಳ್ತಿದ್ದಾನೆ. ನನಗೆ ಭಯ ಆಗೋಯ್ತು ತಕ್ಷಣಕ್ಕೆ ಬೇಡಪ್ಪ ನೀನ್ ಗಾಡಿ ಓಡಿಸ್ಬೇಡ, ದಯವಿಟ್ಟು ಹಿಂದೆ ಹೋಗಿ ಕೂತ್ಕೊಂಡ್ಬಿಡು ಅಂತ ನಾವು ವಾಪಸ್ ಕುಣಿಸಿದ್ದೀವಿ. ಎಕ್ಸಲೇಟರ್ ಎಲ್ಲಿದೆ ಅಂತ ಕೇಳಿಲ್ಲ ಸದ್ಯ. ನಾನು ಇವ್ನಿಗೆ ಹೇಳ್ದೆ ಬೇಡವೋ, ಅವ್ನು ಕೊಡಬೇಡ, ಅವ್ನ ಗಾಡಿ ಆಟೋಮೆಟಿಕ್, ಅವ್ನು ಮ್ಯಾನೇಜ್ ಓಡ್ಸಕ್ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ನಿಗೆ ಆಟೋಮೆಟಿಕ್ ಗಾಡಿ, ಅವ್ನಿಗೆ ಅದು ಓಡಿಸಿ ರೂಢಿ, ದಯವಿಟ್ಟು ಅವ್ನು ಕೊಡಬೇಡ ಅಂತ ಹೇಳಿದೆ. ಇವ್ನು ಇಲ್ಲ ನಂಗೆ ಫುಲ್ ಟಯರ್ಡ್ ಆಗಿದೆ, ಅವ್ನು ಓಡಿಸ್ಬೇಕು ಇವಾಗ ಅಂತ ಹೇಳ್ದ. ಅವ್ನು ಸ್ಟಾರ್ಟ್ ಮಾಡಿ ಗಾಡಿ ಮುಂದಕ್ಕೆ ಬಿಟ್ಟ ಒಂದೇ ಸಲ. ಇವ್ನಿಗೆ ಗೊತ್ತಾಗ್ಬಿಡ್ತು ಅವ್ನು ಬಂಡವಾಳಗಳು ಗೊತ್ತಾಯ್ತು ಅವ್ನು ಏನು ಅಂತ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಅವ್ನ ಮಾಡಿಸಿದ್ರಿ. ಟ್ರಿಪ್ ಕಂಪ್ಲೀಟ್ ಆಯಿತು. ಬೆಂಗಳೂರಿಂದ ಭದ್ರಾವತಿ ಹೋದ್ವಿ. ಮಧ್ಯದಲ್ಲಿ ಏನೇನು ನಡೀತು ಅಲ್ಲಿ ನೋಡಿದ್ದೀರಾ. ಮತ್ತು ನಾವು ಇದ್ದಿದ್ದ ಜಾಗ ಕೂಡ ನೋಡಿದ್ವಿ. ಅಕ್ಕನ್ನ ಮಾತಾಡ್ಸಿರ್ಲಿಲ್ಲ ನಾನು, ಬರೀ ಟ್ರಾವೆಲ್ ಮಾಡ್ತಾ ಒಂದೇ ಒಂದು ನಿಮಿಷ ಮಾತಾಡಿಸಿದೆ ಅಷ್ಟೇ. ಹೇಗೆ ಅನಿಸ್ತು ನಾವು ಟ್ರಿಪ್ಪನ್ನು ನಮ್ಮ ಜೊತೆ ಜರ್ನಿ ಮಾಡಿದ್ದು, ಫಸ್ಟ್ ಟೈಮ್ ನಾವಿಬ್ರು ಜರ್ನಿ ಮಾಡಿದ್ದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹೇಗೆ ಅನಿಸ್ತು ಅಕ್ಕ? ತುಂಬ ಚೆನ್ನಾಗಿತ್ತು ರಕ್ಷು. ಆ್ಯಕ್ಚುಲಿ ನೀನು ವರ್ತೂರು ಇಬ್ಬರು ಬಂದಿದ್ದಕ್ಕೆ ನನಗೆ ಇಬ್ಬರು ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ದೊಡ್ಡ 100 ಆನೆ ಬಲ ಥರ ಇತ್ತು. ಇಲ್ಲ, ನಾನು ಆವಾಗಲೇ ಇವರು ಯಾರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರಲ್ಲ ಆ ಅಣ್ಣನ ಹತ್ರನೂ ಕೇಳಿದೆ ಹೆಂಗೆ ಅನಿಸ್ತು ಅಂತ. ನಾವು ಒಂದೇ ಒಂದಕ್ಕೆ ಯಾವಾಗಲೂ ಬರೋದು, ಒಂದು ಪ್ರೀತಿ ವಿಶ್ವಾಸಕ್ಕೆ. ಪ್ರೀತಿಯಿಂದ ಕರೆದ್ರು ಅಕ್ಕ. ಒಂದು 10 days ಬಿಫೋರು ಕಾರ್ಡ್ ತಲುಪಿಸಿದ್ರು ನನಗೆ. ಅವ್ರು ಬಂದು ಕಾರ್ಡೆಲ್ಲ ಕೊಟ್ಟು ಪ್ರೀತಿಯಿಂದ ಹೋದರು. ಅದಕ್ಕೋಸ್ಕರ ನಾವು ಮದುವೆಗೆ ಬಂದ್ವಿ. ಅಕ್ಕ, ನಾನು, ಸಂತೋಷ್ ಅಣ್ಣ, ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ರೆಸಾರ್ಟಲ್ಲಿ. ಏನೋ ರೀಲ್ಸ್ಗಳು ಮಾಡಿದಾಗಲಿ, ಅಕ್ಕ ಥರ ರೀಲ್ಸ್ ಎಲ್ಲರೂ ಮಾಡಿದ್ರು. ಎಲ್ಲರೂ ಎಷ್ಟೆಷ್ಟು ಎಂಜಾಯ್ ಮಾಡಬೇಕು ಎಲ್ಲರೂ. ಇಲ್ಲ ಅಂದರೆ ಎಲ್ಲೇ ಹೋದ್ರು ಅಕ್ಕ ಒಂದು 5 ರೀಲ್ಸ್ ಆದರೂ ಮಾಡ್ತಾರೆ. ಅಲ್ಲಿ ಡ್ಯಾಮ್ ಹತ್ರ ಹೋದ್ವಿ, ಅಲ್ಲಿ ಯಾವುದೋ ರೋಡಲ್ಲಿ ಒಂದು ಟಾಂಗಾ ಗಾಡಿ ಸಿಕ್ತು, ಅಲ್ಲೂ ಮಾಡಿದ್ರು. ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೂ ಮಾಡಿದ್ರು. ಆ ಥರ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವಾಗ ಬೆಂಗಳೂರು ರೀಚ್ ಆದ್ರಿ. ಟೈಮ್ ಬಂದು 2:30 ಆಗಿದೆ. ಇನ್ನು ಮನೆಗೆ ರೀಚ್ ಆಗಿಲ್ಲ. ಯಶವಂತನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾನು ಸುಹಾಸು ಹೊರಡಬೇಕು. ಇದು ನಾಯಿ ಕ್ಲೀನ್ ಆಗೈತಿ, ಯಾರು ಕಚ್ಚಳಿದು. ಬಾಯ್ ಸಿಯು. ತಿರ್ಗಾ ಮೀಟ್ ಮಾಡೋಣ, ತಿರ್ಗಾ ಬೇರೆ ಲಾಗ್ ಮಾಡೋಣ. ನಿಂದು ಇನ್ನೂ ಬಾಕ್ಸ್ ಇದೆಯಪ್ಪ. ಬೆಂಗಳೂರು ರೀಚ್ ಆದ್ವಿ. ಯಶವಂತನ ಡ್ರಾಪ್ ಮಾಡಿದ್ವಿ. ಯಶವಂತ ಇರೋದು ತಿಂಡ್ಲು ಕ್ರಾಸು. ನಮ್ಮ ಮನೆ ಜಕ್ಕೂರು, ಇಲ್ಲಿಂದ ಒಂದು 15 minutes. ತಿರ್ಗಾ ನಮ್ಮ ಮನೆಗೆ ಹೊರಡ್ಬೇಕು ನಾನು ಸುಹಾಸು. ಹೋಗಿ ಇವಾಗ ಒಳ್ಳೆ ನಿದ್ದೆ ಮಾಡಿ, ನಿನ್ನೆ ರೆಸಾರ್ಟಲ್ಲಿ ಕೂಡ ಲೇಟಾಗೆ ನಾವು ಮಲಗಿದ್ದು. ನಾನು 2:30ಗೆ ಮಲಗಿದ್ದು, ಇವ್ರು ಬಂದಿದ್ದು 4:15ಗೆ. ಇವಾಗ ಹೋಗಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಬೇರೆ ಕೆಲಸ ಇದೆ, ಅಲ್ಲಿಗೆ ಹೊರಡಬೇಕು ಬೇರೆ ಇವೆಂಟ್ಗೆ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಟೈಮ್ ಬಂದು 3:30 ಇವಾಗ. ಎಲ್ಲರೂ ಫುಲ್ ಟಯರ್ಡ್ ಆಗೋಗಿದ್ದೀವಿ. ಇವಾಗ ಒಳ್ಳೆ ನಿದ್ದೆ ಮಾಡಬೇಕು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.